ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಡೆಯುತ್ತಾ ಇದೆ IPL 2026ಕ್ಕೆ ಮಿನಿ ಆಕ್ಷನ್. ಮತ್ತು ಫ್ರೆಂಡ್ಸ್, ಈಗಾಗಲೇ ಮಿನಿ ಆಕ್ಷನಲ್ಲಿ ನಮ್ಮ RCBಯ ತಂಡ ಮೊದಲನೆಯ ಬೇಟೆಯನ್ನು ಆಡಿದೆ. ಹೌದು, ವೆಂಕಟೇಶ್ ಅಯ್ಯರ್ ಅವರನ್ನು ಬರೋಬ್ಬರಿ 7 ಕೋಟಿಯನ್ನು ಕೊಟ್ಟು ಇಲ್ಲಿ RCB ತಮ್ಮ ತಂಡಕ್ಕೆ ಆ್ಯಡ್ ಮಾಡಿದೆ. ಈಗಾಗಲೇ RCBಯ ತಂಡ ಲಿಯನ್ ಲಿವಿಂಗ್ಸ್ಟನ್ ಅವರನ್ನು ಬಿಟ್ಟ ಮೇಲೆ ನಮಗಿಲ್ಲಿ ಒಬ್ಬ ಆಲ್ರೌಂಡರ್ನ ಅಗತ್ಯ ಇತ್ತು. ಹಾಗಾಗಿ ಈಗ ನಮ್ಮ ತಂಡಕ್ಕೆ ವೆಂಕಟೇಶ್ ಅಯ್ಯರ್ ಅವರು ಶಾಮೀಲು ಆಗಿದ್ದು ನಮ್ಮ ತಂಡ ಇನ್ನೂ ಕೂಡ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಇವರಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲಿ ಕೂಡ ತುಂಬಾ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾರೆ. ಮತ್ತು ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಕಳೆದ ಸೀಸನಲ್ಲಿ ವೆಂಕಟೇಶ್ ಅಯ್ಯರ್ ಅವರು ತುಂಬಾ ಒಂದು ಕಳಪೆಯಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು. ಅಂದರೆ ಕಳೆದ ಸೀಸನಲ್ಲಿ ಇವರು 11 ಪಂದ್ಯವನ್ನು ಆಡಿದ್ದು ಇವರು ಕೇವಲ 142 ರನ್ ಅನ್ನು ಹೊಡೆದಿದ್ದರು, ಅದು ಕೂಡ 20ರ ಆವರೇಜ್ ಅಲ್ಲಿ. ಆದರೆ ಅದರ ಬಳಿಕ ಈಗಾಗಲೇ ನಡೆಯುತ್ತಾ ಇರುವ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಇಲ್ಲಿ ವೆಂಕಟೇಶ್ ಅಯ್ಯರ್ ಅವರು ತುಂಬಾ ಒಂದು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ನಮ್ಮ RCBಯ ತಂಡ ಇಲ್ಲಿ ಬೇಕಾದ ಒಬ್ಬ ಆಟಗಾರನನ್ನೇ ಬೈ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು? ವೆಂಕಟೇಶ್ ಅಯ್ಯರ್ ಅವರನ್ನು RCBಯ ತಂಡ ಶಾಮೀಲು ಮಾಡಿರುವುದು ಒಂದು ಒಳ್ಳೆಯ ನಿರ್ಧಾರವಾ ಅಥವಾ ಕೆಟ್ಟ ನಿರ್ಧಾರ? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಈಗಿನ ಎಲ್ಲ ಆಕ್ಷನ್ ಅಪ್ಡೇಟ್ಸ್ಗಳಿಗೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ.